ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 17 ಜುಲೈ 2026. ಮುರಳಿ महावाक्यಗಳು मीठे बच्चे, यह भारत भूमि निराकार बाबा की जन्म भूमि है. ಈ ಭಾರತ ಭೂಮಿ ನಿರಾಕಾರ ಭಗವಂತ ತಂದೆಯ ಜನ್ಮ ಭೂಮಿಯಾಗಿದೆ. यहाँ ही बाबा आते हैं तुम्हें राजयोग सिखलाकर राजाई देने, तुम्हारी सेवा करने. ಈ ಭಾರತ ಭೂಮಿ ನಿರಾಕಾರ ಭಗವಂತನ ಜನ್ಮಭೂಮಿಯೂ ಆಗಿದೆ. ಇಲ್ಲಿಯೇ ಪರಮಾತ್ಮ ತಂದೆ ಬರ್ತಾರೆ ತಮಗೆ ರಾಜಯೋಗವನ್ನ ಕಲಿಸಿ ರಾಜ್ಯವನ್ನ ಕೊಡೋದಕ್ಕಾಗಿ ಮತ್ತು ತಮ್ಮ ಸೇವೆಯನ್ನ ಮಾಡೋದಕ್ಕಾಗಿ. ಬಹಳ ಸುಂದರ ಮಹಾವಾಕ್ಯ. ಭಾರತ ಭೂಮಿಯಲ್ಲಿ ಭಗವಂತ ನಿರಾಕಾರ ತಂದೆ ಜನ್ಮ ತಗೊಳ್ತಾರೆ. ಎಷ್ಟು ಅಲೌಕಿಕ ಅನುಭವ ಆಗುವಂತಹ ಮಾತು ಇದು. ಭಾರತ ಭೂಮಿ ಇಂಥದ್ದಾಗಿದೆ. ಈ ಭೂಮಿಯಲ್ಲಿ ಭಗವಂತನ ಆಗಮನ ಆಗ್ತದ, ಮತ್ತೆ ಅವರ ಒಂದು ಅಲೌಕಿಕ ದಿವ್ಯ ಜನ್ಮವೂ ಆಗ್ತದೆ. ಅದರ ಜೊತೆಯಲ್ಲಿ ಬಾಬಾ ಬಂದು ಮಕ್ಕಳಿಗೆ ರಾಜಯೋಗವನ್ನ ಕಲಿಸಿ ರಾಜ್ಯವನ್ನ ಪ್ರಾಪ್ತ ಮಾಡಿಸ್ತಾರೆ. ಅಂದ್ರೆ ಈ ಜಗತ್ತಿನ ಮೇಲೆ ಸರ್ವ ಒಂದು ತತ್ವಗಳ ಮೇಲೆ ರಾಜಯೋಗಿಗಳ ರಾಜ್ಯ ನಡೀತದೆ. ಇದಾಗಿದೆ ಸ್ಥೂಲ ಮಾತು. ಇನ್ನ ಸೂಕ್ಷ್ಮ ಮಾತು ಯಾವುದು? ಭಾರತ ಭೂಮಿಯಲ್ಲಿ ನಿರಾಕಾರ ಭಗವಂತನ ಜನ್ಮ ಆಗ್ತದೆ ಅಂತಂದ್ರೆ, ನಿರಾಕಾರ ಪರಮಾತ್ಮ ಯಾರು ಕಣ್ಣಿಗೆ ಕಾಣೋದಿಲ್ಲ, ಯಾರು ಪಾರಲೌಕಿಕ್ಕಿದ್ದಾರೆ, ಅವರು ಭಾರತ ಭೂಮಿಯಲ್ಲಿ ಜನ್ಮ ತಗೊಳ್ಳುವ ಮಾತು ಏನು? ಇದರ ಅತ್ಯಂತ ಸೂಕ್ಷ್ಮ ಭಾವ ಅಂದ್ರೆ, ಭಾರತ ಅಂದ್ರೆ ಮೂಲ ಮನಸ್ಸು, ಮೂಲ ಪವಿತ್ರವಾದಂತಹ ಆತ್ಮ ಸಮಾನವಾಗಿರುವಂತಹ ಮನಸ್ಸೇ ಭಾರತ. ಯಾಕೆ ಅಂದ್ರೆ ಈ ಸೃಷ್ಟಿ ಸಂಕಲ್ಪದಿಂದ ಆಗಿದೆ. ಸಂಕಲ್ಪ ಮನಸ್ಸಿನಿಂದ ಹುಟ್ಟಿದೆ. ಅಂದಮೇಲೆ ಸಂಕಲ್ಪದಿಂದ ಆದಂತಹ ಈ ಭಾರತ, ಈ ಭೂಮಿ, ಪಂಚತತ್ವ ಇದೆಲ್ಲ ಏನಿದೆ ಇದು ಮೊದಲು ಮನದೊಳಗಿದೆ. ಮೂಲ ಮನಸ್ಸಿನಲ್ಲಿ ಪರಮಾತ್ಮನ ಒಂದು ಅರಿವು ಜಾಗೃತ ಆಗ್ತದ. ಇದಕ್ಕೆ ಪರಮಾತ್ಮನ ಅಲೌಕಿಕ ಜನ್ಮ ಅಂತ ಹೇಳಲಾಗ್ತದೆ. ಈ ಅಲೌಕಿಕ ಜನ್ಮ ಯಾವಾಗ ಭಾರತ ಭೂಮಿಯಲ್ಲಿ ಆಗ್ತದೋ ಆಗ ಭಗವಂತ ರಾಜಯೋಗವನ್ನ ಕಲಿಸ್ತಾರೆ. ಅಂದ್ರೆ ಯಾವ ಮನಸ್ಸು ಇಂದ್ರಿಯಗಳಿಗೆ ಅಧೀನಾಗಿದೆ, ವಶಭೂತಾಗಿ ಆ ಇಂದ್ರಿಯಗಳಲ್ಲಿರುವಂತಹ ಆಹಾಕಾರ, ಅಸ್ಥಿರತೆ, ಅಶಾಂತಿ, ದುಃಖ ಇದೆ, ಅದನ್ನ ಸ್ವಯಂ ಮನಸ್ಸು ಫೀಲ್ ಮಾಡ್ತಾ ಇದೆ. ಇದರಿಂದ ಮುಕ್ತರಾಗೋದೇ ರಾಜಾಯಿ ಭಾಗ್ಯ ಪಡೆಯೋದು. ಈ ಒಂದು ಶ್ರೇಷ್ಠ ಸೇವಾ, ಸ್ಥೂಲ ಮತ್ತು ಅತ್ಯಂತ ಸೂಕ್ಷ್ಮವಾದಂತಹ ದಿವ್ಯ ಸೇವಾ ಮಕ್ಕಳಿಗಾಗಿ ಸ್ವಯಂ ಭಗವಂತನೇ ಬಂದು ಮಾಡ್ತಾ ಇದ್ದಾರೆ. ಇದು ನಮ್ಮ ಬಹುದೊಡ್ಡ ಭಾಗ್ಯ ಆಗಿದೆ. प्रश्न, शिव बाबा अपने हरेक बच्चों से कौन सी प्रतिज्ञा कराते हैं? ಶಿವ ಬಾಬಾರವರು ತಮ್ಮೆಲ್ಲ ಮಕ್ಕಳಿಂದ ಯಾವ ಒಂದು ಪ್ರತಿಜ್ಞೆಯನ್ನ ಮಾಡಿಸುತ್ತಾರೆ? ಉತ್ತರ, मीठे बच्चे प्रतिज्ञा करो कि बाबा हम कोई भी विकर्म नहीं करेंगे. ಮಕ್ಕಳೇ ಪ್ರತಿಜ್ಞೆ ಮಾಡ್ರಿ, ಬಾಬಾ ನಾವು ಯಾವ ವಿಕರ್ಮವನ್ನ ಮಾಡೋದಿಲ್ಲ ಅಂತ. 5 विकारों का हम दान देते हैं. अंदर में डर रहना चाहिए. अगर हम दान देकर फिर वापस लेंगे तो बहुत पाप बन जाएगा, जिसकी कड़ी सजा खानी पड़ेगी. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಬಾಬಾ ಪ್ರತಿಜ್ಞೆ ಮಾಡಿಸ್ತಾರೆ, ಬಾಬಾ ನಾವೆಂದಿಗೂ ವಿಕಾರದಲ್ಲಿ ಹೋಗೋದಿಲ್ಲ ಮತ್ತು ವಿಕರ್ಮಗಳನ್ನ ಮಾಡೋದಿಲ್ಲ ಅಂತ. ವಿಕರ್ಮ ಮಾಡೋದು ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ನಾನು ಒಬ್ಬ ಸ್ತ್ರೀ ಅಂತ ತಿಳ್ಕೊಳ್ಳೋದೇ ವಿಕರ್ಮ. ಯಾಕಂದ್ರೆ ನಾನು ಸ್ತ್ರೀ ಅಲ್ಲವೇ ಅಲ್ಲ. ಸ್ತ್ರೀ ಒಂದು ನನಗೆ ಸಿಕ್ಕ ಪಾತ್ರ. ನಾನಿರೋದು ಆತ್ಮ. ರೋಲ್ ನಿಭಾಯಿಸೋದು ಬೇರೆ, ರೋಲ್ನಲ್ಲಿ ಆಕ್ಟಿಂಗ್ ಮಾಡೋದು ಬೇರೆ. ನನಗೆ ನಾನು ಸ್ತ್ರೀ ಅಂತ ಭಾವಿಸಿ ಅದರಲ್ಲಿ ಮುಳುಗಿ ಅಭಿನಯ ಮಾಡೋದೇ ಬೇರೆ. ಅಂದಮೇಲೆ ನಾನು ಅವಿನಾಶಿಯಾಗಿರುವ ಸ್ಮೃತಿ ಕೊಟ್ಕೊಳ್ಳಾರ್ದೇನೆ ನನಗೆ ನಾನು ಒಬ್ಬ ಸ್ತ್ರೀ, ಒಬ್ಬ ಬ್ರಹ್ಮ ಕುಮಾರಿ ಅಂತ ತಿಳ್ಕೊಳ್ಳೋದು ಕೂಡ ಇದೂ ಕೂಡ ವಿಕರ್ಮನೇ ಆಗಿದೆ. ಬಾಬಾ ಹೇಳ್ತಾರೆ, ಇಂಥ ವಿಕರ್ಮಗಳನ್ನ ಮಾಡಬೇಡ್ರಿ. 5 ವಿಕಾರಗಳನ್ನ ಬಾಬಾ ನಾನು ನಿಮಗೆ ದಾನ ರೂಪದಲ್ಲಿ ಕೊಡ್ತೀನಿ ಅಂತ ಕೊಟ್ಬಿಡ್ರಿ. ಒಳಗಡೆ ಯಾವ ಭಯವೂ ಇರಬಾರ್ದು. ಒಂದ್ ವೇಳೆ ನಾ ದಾನ ಈ ರೀತಿ ಬಾಬಾ ಹೇಳ್ತಾರೆ, ಈ ರೀತಿ ಭಯ ಇರಬೇಕು. ಏನಂತ?
ನಾನು ದಾನ ಮಾಡಿದ್ಮೇಲೆ ನಾನೇನರ ಈ ವಿಕಾರಗಳನ್ನ ವಾಪಸ್ ತಗೊಂಡ್ರ ಬಹಳ ದೊಡ್ಡ ದಂಡ ತಿನ್ಬೇಕಾಗ್ತದ, ಇದು ಬಹಳ ದೊಡ್ಡ ಪಾಪ ಆಗ್ತದ ಅನ್ನೋದು ಭಯ ಇರ್ಲಿ. ಹರಿಶ್ಚಂದ್ರ की ಕಹಾನಿ ಬಿ ಇಸಿ ಪರ್ ಬನಿ ಹುಯಿ ಹೇ. ಒಂದ್ಸರಿ ಮಾತು ಕೊಟ್ಮೇಲೆ, ಒಂದ್ಸರಿ ಹೇಳಿದ್ಮೇಲೆ ಅದು ಎಂಥದೇ ಪರಿಸ್ಥಿತಿ ಬಂದ್ರೂ ಕೂಡ ನಾವು ಅದನ್ನ ಮಾಡ್ಲೇಬೇಕು. ಯಾಕಂದ್ರೆ ಹರಿಶ್ಚಂದ್ರ ಒಬ್ಬ ಮನುಷ್ಯ, ಹರಿಶ್ಚಂದ್ರ ತನ್ನ ಗುರು, ಅವರು ಒಬ್ಬ ಮನುಷ್ಯನಿಗೆ ಕೊಟ್ಟ ಮಾತನ್ನೇ ಎಂತಹ ಪರಿಸ್ಥಿತಿ ಬಂದ್ರೂ ಕೂಡ ಹೆಂಗ್ ವಚನ ಭ್ರಷ್ಟನಾಗ್ಲಿಲ್ವೋ ಹಾಗೇನೆ ನಾನು ಈ ಸಂಗಮ ಯುಗದಲ್ಲಿ ಒಬ್ಬ ಜ್ಞಾನಿ ಸಾಕ್ಷಾತ್ ಭಗವಂತನಿಗೆ ಕೊಟ್ಟಂತ ವಚನವನ್ನ ಪಾಲಿಸ್ಲೇಬೇಕು ಅಂತ. धारणेಗಾಗಿ मुख्य सार कर्मातीत अवस्था को प्राप्त करने के लिए इन कर्मेंद्रियों से कोई भी भूल नहीं करनी है. ಬಾಬಾ ಹೇಳ್ತಾರೆ ಕರ್ಮಾತೀತ ಅವಸ್ಥಾ ತಲುಪಬೇಕು ಅಂದ್ರೆ ತಮ್ಮ ನಿರಾಕಾರಿ ಮೂಲ ಕರ್ತಾಪನ್ನದ ಸಂಪೂರ್ಣ ಸ್ಥಿತಿ ಪ್ರಾಪ್ತ ಮಾಡ್ಕೊಳ್ಬೇಕಂದ್ರೆ ಈ ಇಂದ್ರಿಯಗಳಿಂದ ಯಾವ ತಪ್ಪು ಮಾಡಬೇಡ್ರಿ ಅಂದ್ರೆ ಏನರ್ಥ? ಇಂದ್ರಿಯಗಳಿಂದ ತಪ್ಪು ಮಾಡಬೇಡ್ರಿ ಅಂದ್ರೆ ಇಂದ್ರಿಯಗಳಿಂದ ಆಗುವ ಕರ್ಮವನ್ನ ನಂದು ಅನ್ಕೋಬೇಡ್ರಿ ಅಂತ. ಪವಿತ್ರ रहने के साथ साथ याद में भी मजबूत होना है. सेकेंड पॉइंट, सदा पुण्य आत्मा बनने के लिए तन मन धन से बाप पर बलिहार जाना है. ಸದಾ ಪುಣ್ಯಾತ್ಮರಾಗುವುದಕ್ಕಾಗಿ ತನು ಮನ ಧನ ತಂದೆಗೆ ಅರ್ಪಣೆ ಮಾಡ್ರಿ. ತಂದೆಗೆ ಅರ್ಪಣೆ ಮಾಡ್ರಿ ಅಂತಂದ್ರೆ ಯಾವ ತನು ನನ್ನ ಸ್ಥಿತಿಯನ್ನ ತನ್ನ ಕಡೆಗೆ ಆಕರ್ಷಿತ ಮಾಡ್ಕೊಳ್ತಾ ಇದೆ, ಯಾವ ಈ ಒಂದು ಈಗೋ ಮೈಂಡ್ ನನ್ನ ಮೂಲ ಸ್ಥಿತಿಯನ್ನ ಏನು ಅಸ್ಥಿರ ಮಾಡ್ತಾ ಇದೆ, ಯಾವ ಧನ ನನ್ನ ರೋಲ್ನ ಮನಸ್ಸನ್ನ ವಿಚಲಿತ ಮಾಡ್ತಾ ಇದೆ, ಈ ತನು ಮನ ಧನವನ್ನೇ ಭಗವಂತನ ಕಾರ್ಯದಲ್ಲಿ ತೊಡಗಿಸಿದ್ರಿ ಅಂತಂದ್ರ ವಾಪಸ್ ನೀವು ಪುಣ್ಯಾತ್ಮರು ಆಗ್ತಿರಂತಾರ ಬಾಬಾ. एक बार बलिहार जाने से 21 जन्म के लिए पुण्य आत्मा बन जाएंगे. ಒಂದು ಬಾರಿ ನೀವು ಬಲಿಹಾರಿ ಆದರೆ 21 ಜನ್ಮಗಳಿಗಾಗಿ ನೀವು ಪುಣ್ಯಾತ್ಮರು ಆಗುತ್ತೀರಿ. वरदान, सहज योग को नेचर और नेचुरल बनाने वाले हर सब्जेक्ट में परफेक्ट भव. ಸಹಜ ಯೋಗವನ್ನ ತಮ್ಮ ನೇಚರ್ ಹಾಗೂ ನ್ಯಾಚುರಲ್ ಅನ್ನಾಗಿ ಮಾಡಿಕೊಳ್ಳುವಂಥವರೇ ಪ್ರತಿ ಸಬ್ಜೆಕ್ಟ್ನಲ್ಲೂ ಪರ್ಫೆಕ್ಟ್ ಭವ. जैसे बाबा के बच्चे हो, इसमें कोई परसेंटेज नहीं. ऐसे निरंतर सहज योगी बनने की स्टेज में परसेंटेज खत्म होनी चाहिए. ಬಹಳ ಸುಂದರ ಮಾತು. ಹೇಗೆ ನಾವು ಬಾಬನ್ ಮಗು ಆಗಿವಿ, ಇದ್ರಾಗ ಪರ್ಸೆಂಟೇಜ್ ಇಲ್ಲ ಅಂದ್ರೆ ಇಷ್ಟು ಪರ್ಸೆಂಟ್ ನಾ ಬಾಬನ್ ಮಗು ಇದ್ದೀನಿ, ಇಷ್ಟು ಪರ್ಸೆಂಟ್ ಹಿಂಗಂತಿಲ್ಲ. ನಾವು ಬಾಬನ್ ಮಕ್ಕಳೇ ಇದ್ದೀವಿ. ನಿರಾಕಾರ ಆತ್ಮನೂ ಬಾಬನ್ ಸಂತಾನ ಇದೆ. ನಾವು ಶಾರೀರಿಕ ಪಾಠಧಾರಿ BK ಬ್ರಾಹ್ಮಣರು ಕೂಡ ಬಾಬನ್ ಮಕ್ಕಳಿದ್ದೀವಿ. ಈ ರೀತಿ ನಿರಂತರ ಸಹಜ ಯೋಗಿ ಆಗೋದ್ರಲ್ಲಿ ಈ ಯೋಗಿಯ ಸ್ಥಿತಿಯೊಳಗ ಪರ್ಸೆಂಟೇಜ್ ಇರಬಾರ್ದು, ಖತಮ್ ಆಗ್ಬೇಕು. ಯಾಕಂದ್ರೆ ಎಷ್ಟು ಪರ್ಸೆಂಟೇಜ್ ಯೋಗ ಅಂದ್ರೆ ನಾವು ಹೇಳ್ತೀವಿ ಇಷ್ಟು ಪರ್ಸೆಂಟೇಜ್ ಯೋಗಿ ಆಗಿರ್ತೀನಿ, ಕೆಲವೊಮ್ಮೆ ವಿಯೋಗಿ ದೇಹ ಬಾಂಧಲ್ಲಿ ಇರ್ತೀನಿ ಅನ್ನೋದು ಪರ್ಸೆಂಟೇಜ್ ಏನಿದೆಯಲ್ಲ ಅದು ಸಮಾಪ್ತ ಆಗ್ಬೇಕು. ನ್ಯಾಚುರಲ್ ಅವ್ರ ನೇಚರ್ ಹೋನಿ ಚಾಹಿಯೆ. ಸದಾ ದೇಹದ ಪಾತ್ರ ಅಭಿನಯ ಮಾಡ್ತಿದ್ರು, ಅದು ಅಹಂಕಾರದ ಪಾತ್ರನೇ ಇರಲಿ, ವಿನಮ್ರತೆಯ ಪಾತ್ರನೇ ಇರಲಿ, ಸಹಯೋಗಿ ಪಾತ್ರನೇ ಇರಲಿ, ಏನೇ ಇರ್ಲದೆಲ್ಲ ಪಾತ್ರ. ಆದ್ರೆ ನಾನು ಇವೆಲ್ಲವುಗಳಿಂದ ಪರೇ ನಿರಾಕಾರ ಸತ್ಯ ಇದೀನಿ ಅನ್ನುವಂಥ ಒಂದು ನ್ಯಾಚುರಲ್ ನೇಚರ್ ತಮ್ದಾಗಬೇಕು. ಜೈಸೆ ಕೋಯಿ ಕಿ ವಿಶೇಷ ನೇಚರ್ ಹೋತಿ ಉಸ್ ನೇಚರ್ ಕೆ ವಶ್ ನ ಚಾತೆ ಬಿ ಚಲ್ತೆ ಇರತ್ತೆ. ಕೆಲವ್ರದ್ದು ವಿಶೇಷ ಒಂದು ನೇಚರ್ ಇರ್ತದ, ಆ ನೇಚರ್ಗೆ ವಶಭೂತಾಗಿ ಅವ್ರು ಹಂಗ ನಡೀತಿರ್ತಾರ. ಅಂದ್ರೆ ಕೆಲವ್ರದ್ದು ಮುಖ ಯಾವತ್ತು ಸೀರಿಯಸ್ ಇರ್ತದ. ಸೀರಿಯಸ್ ಒಂದು ಅವ್ರದ್ದು ನೇಚರ್ ಮಾಡ್ಕೊಂಡ್ಬಿಟ್ಟಾರ. ಹಿಂಗಾಗಿ ಅವ್ರಿಗೆ ಎಷ್ಟು ನಗಿಸಿದ್ರು, ಎಷ್ಟು ಮೇಲೆ ಕೆಳಗ ಮಾಡಿದ್ರು ಅವ್ರು ಮತ್ತೆ ಸೀರಿಯಸ್ ಇರ್ತಾರ. ಕೆಲವರಿಗೆ ಯಾವಾಗ್ಲೂ ಪ್ರತಿ ಮಾತಿನಲ್ಲೂ ತಪ್ಪು ತಿಳ್ಕೊಳ್ದಿರ್ತದ, ಅದು ಅಭ್ಯಾಸ ಆಗ್ಬಿಟ್ಟಿರ್ತದ. ಹಿಂಗಾಗಿ ಮನಸ್ಸನ್ನ ಅಸಂತುಷ್ಟ ಮಾಡ್ಕೊಳ್ದಿರ್ತದ. ಅವ್ರು ಏನೇ ಮಾಡಿದ್ರು ಕೂಡ ಅವ್ರು ಮತ್ತೆ ಅಸಂತುಷ್ಟನೇ ಆಗ್ತಾರ. ಅದೇ ಅವ್ರ ನ್ಯಾಚುರಲ್ ಅಭ್ಯಾಸ ಆಗ್ಬಿಟ್ಟಿರ್ತದ. ಐಸೆ ಯಹ ಬಿ ನೇಚರ್ ಬಂಜಾಯೆ. ಹಂಗೇನೆ ಇದು ಕೂಡ ಡಿಟಾಚ್ ಆಗಿ ತಮ್ಮ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಕೂಡ ನೇಚರ್ ಆಗಬೇಕು. ಕ್ಯಾ ಕರು, कैसे योग लगाऊ, यह बातें खत्म हो जाए तो हर सब्जेक्ट में परफेक्ट बन जाएंगे. ಹ್ಯಾಂಗ್ ಮಾಡ್ಲಿ, ಏನ್ ಮಾಡ್ಲಿ,
ಹೆಂಗ್ ಯೋಗ ಹತ್ತಿಸ್ಲಿ, ಹೆಂಗ್ ಜೋಡಿಸ್ಲಿ, ಈ ಎಲ್ಲಾ ಮಾತು ಖತಮ್ ಆಗ್ಬೇಕು. ಪ್ರತಿ ಸಬ್ಜೆಕ್ಟ್ ನಲ್ಲಿ ಪರ್ಫೆಕ್ಟ್ ಆಗ್ಬೇಕು ಅಂತಾರ ಬಾಬಾ. ಪರ್ಫೆಕ್ಟ್ ಅರ್ಥಾತ್ ಇಫೆಕ್ಟ್ और ಡಿಫೆಕ್ಟ್ ಸೇ ಪರೆ. ಪ್ರಭಾವಿತ ಆಗೋದು ಅಥವಾ ಕಲೆ ಕಲೆ ಹಚ್ಕೊಳ್ಳೋದು, ಮನ್ಸಿಗೆ ಹಚ್ಕೊಳ್ಳೋದು ಇದೆಯಲ್ಲ, ಇವುಗಳಿಂದ ಪರೇ ಸ್ಥಿತಿನೇ ಪರ್ಫೆಕ್ಟ್, ಪರಿಪೂರ್ಣ, ಪರಿಪಕ್ವ ಸ್ಥಿತಿಯಾಗಿದೆ. ಸ್ಲೋಗನ್: सहन करना है तो खुशी से करो, ಮಜಬೂರಿ ಸೆ ನಹಿ. ಅಂಡರ್ಲೈನ್. ಬಹಳ ಸುಂದರ ಮಾತು. ಸಹನ್ ಮಾಡ್ಕೊಳ್ತಿದ್ದಿ ಅಂತಂದ್ರೆ ಮಾಡ್ಕೊಳ್ದೆ ಆದ್ರ ಬಹಳ ಪ್ರೀತಿಯಿಂದ ಮಾಡು. ಬಹಳ ದಬಾವದಿಂದ ಅಥವಾ ಸಪ್ರೆಸ್ ಆಗಿ ತ್ರಾಸ್ ಮಾಡ್ಕೊಂಡು ಸಹನ್ ಮಾಡ್ಕೊಳ್ದಿತ್ತಂದ್ರ ಎದಕ್ ಸಹನ್ ಮಾಡ್ಕೊಳಕ್ ಹೋಗ್ತಿ ಅಂತ ಹೇಳ್ತಾರ ಬಾಬಾ. ಸಹನ್ ಮಾಡ್ಕೊಂಡಿದ್ದೆ ಆದ್ರೆ ಪ್ರೀತಿಯಿಂದ ಮಾಡು. ಅಂದ್ರೆ ಅದು ಸಹನ್ ಮಾಡ್ಕೊಂಡೆ ಅಂತ ಹೇಳಿ ತ್ರಾಸು ಮಾಡ್ಕೋಬೇಡ, ಅದನ್ನ ಎಕ್ಸ್ಪ್ಲೋರು ಮಾಡ್ಬೇಡ, ಎಲ್ಲಾರ ಮುಂದೆ ಹೇಳ್ಬೇಡ ನಾ ಇಷ್ಟು ಬಹಳ ಸಹನ್ ಮಾಡ್ಕೊಂಡೀನಿ ಅಂತ. ಮಾಡ್ಕೊಳ್ತಿದ್ರ ಪ್ರೀತಿಯಿಂದ ಮಾಡ್ಕೋ. ಹೇಗೆ ಒಬ್ಬ ತಾಯಿ ತನ್ನ ಪದೇ ಪದೇ ಅಳುವಂತಹ ತನ್ನ ಕೂಸು, ರಾತ್ರಿ ಮಧ್ಯೆ ಮಧ್ಯೆ ಎಚ್ಚರಿಸುವಂತಹ ಕೂಸಿಗಾಗಿ ಬಹಳ ಸಹನ್ ಮಾಡ್ಕೋತಾಳ, ಬಹಳ ಪ್ರೀತಿಯಿಂದ. ಅಲ್ಲಿ ಹಿಂಗಲ್ಲ ಸಹನ್ ಮಾಡ್ಕೊಂಡು ಸಾಕಾಯ್ತು ನನಗಂತ ಹೀಗ್ ಮಾಡೋದಿಲ್ಲ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ್ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. ಪವರ್ಫುಲ್ ಯೋಗ ಎಂದರೆ ಲಗನ್ನ ಅಗ್ನಿ, ಒಂದು ಆಸಕ್ತಿ, ಎದರಲ್ಲಿ ವಾಪಸ್ ಮೂಲ ಸ್ಥಿತಿಗೆ ಮರಳುವ ಆಸಕ್ತಿ. ज्वाला स्वरूप याद ही भ्रष्टाचार अत्याचार की अग्नि को समाप्त करेगी. ಅಂಡರ್ಲೈನ್. ನಾವೆಲ್ಲ ಮಾತಾಡ್ತೀವಿ ಭ್ರಷ್ಟಾಚಾರ ಬಹಳ ಹೆಚ್ಚಾಗ್ಯದ, ಇದು ಖತಮ್ ಹೆಂಗಾಗುದು, ಅತ್ಯಾಚಾರ ಹೆಂಗ್ ದೂರ ಆಗ್ತದಂತ. ಇವೆರಡು ಬಹಳ ದೊಡ್ಡ ಅಗ್ನಿ. ಈ ಅಗ್ನಿ ಸಮಾಪ್ತ ಆಗುವುದೇ ನಿಮ್ಮ ಜ್ವಾಲಾ ಸ್ವರೂಪ ಯೋಗದ ಸ್ಥಿತಿಯಿಂದ. ಸರ್ವ आत्माओं को सहयोग देगी. इससे ही बेहद के वैराग्य वृत्ति प्रज्वलित होगी. ಇದರಿಂದ ಎಲ್ಲರ ಮನಸ್ಸಿನಲ್ಲಿ ಬೇಹದ್ದಿನ ವೈರಾಗ್ಯ ಪ್ರಜ್ವಲಿತ ಆಗ್ತದೆ. ಯಾದ್ ಕಿ ಅಗ್ನಿ ಏಕ್ तरफ उस अग्नि को समाप्त करेगी, दूसरी तरफ आत्माओं को परमात्मा संदेश के शीतल स्वरूप की अनुभूति कराएगी. ನೀವೆಷ್ಟು ನಿಮ್ಮ ಯೋಗದ ಕನೆಕ್ಷನ್ ಅಗ್ನಿ ತೇಜ್ ಮಾಡ್ಕೊಳ್ತೀರಿ, ಈ ಅಗ್ನಿ ಒಂದು ಏನ್ ಮಾಡ್ತದಂತಂದ್ರೆ ಅತ್ಯಾಚಾರ ಭ್ರಷ್ಟಾಚಾರದ ಅಗ್ನಿನೂ ದೂರ ಮಾಡ್ತದ ಮತ್ತು ಪರಮಾತ್ಮನ ಸತ್ಯ ಸಂದೇಶ ಕೊಡ್ತಾ ಶೀತಲ ಸ್ವರೂಪದ ಅನುಭೂತಿಯನ್ನ ಮಾಡಿಸ್ತದ. ಇದರಿಂದಲೇ ಎಲ್ಲ ಆತ್ಮಗಳು ಪಾಪಗಳ ಬೆಂಕಿಯಿಂದ ಮುಕ್ತರಾಗೋದಕ್ಕೆ ಸಾಧ್ಯವಿದೆ. ಪಾಪದ ಅಗ್ನಿ ಅಂದ್ರೆ ದೇಹಕ್ಕೆ ವಶಭೂತಾದಂತಹ ಮನಸ್ಸೇನಿದೆ, ದೇಹಭಾನಕ್ಕೆ, ಅದರಿಂದ ಹೊರಗಾಗೋದಕ್ಕೆ ಮುಕ್ತಾಗ್ಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಅನುಭವ ಮಾಡೋಣ ಇಂದಿನ ಮುರಳಿಯ ಮಹಾವಾಕ್ಯಗಳ. ತಮ್ಮನ್ನ ಅತ್ಯಂತ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಡ್ರಿ. ಫೀಲ್ ಮಾಡ್ರಿ, ಈ ಭರತ ಖಂಡದಲ್ಲಿ, ಭಾರತ ಭೂಮಿಯಲ್ಲಿ ಪರಮಾತ್ಮನ ದಿವ್ಯ ಅಲೌಕಿಕ ಜನ್ಮವಾಗಿದೆ. ಆ ಜನ್ಮದ ಉದ್ದೇಶ ನಾವೆಲ್ಲ ಆತ್ಮರಿಗೆ ರಾಜಯೋಗವನ್ನ ಕಲಿಸಿ ರಾಜಾಯಿ ಪ್ರಾಪ್ತಿ ಮಾಡಿಸುವುದು. ಈ ಮಹಾವಾಕ್ಯದ ಸ್ಮೃತಿಯಿಂದ ಹೃದಯ ಕಂಪಿತವಾಗುತ್ತಿದೆ, ಹರ್ಷಿತವಾಗುತ್ತಿದೆ. ಸ್ವಯಂ ಭಗವಂತನ ನಿರಾಕಾರ ತಂದೆಯ ಜನ್ಮ ಈ ಭಾರತ ಭೂಮಿಯಲ್ಲಿ ಆಗಿದೆ. ನಾನೀಗ ಈ ನಾಟಕದ ಪಾತ್ರ ಇವೆಲ್ಲವುಗಳಿಂದ ಪರೆ ಅತ್ಯಂತ ಸೂಕ್ಷ್ಮ ಮೂಲ ಅರ್ಥದಲ್ಲಿ ಸ್ಥಿತವಾಗುತ್ತಿದ್ದೇನೆ. ವಿಶ್ವ ನಾಟಕದಲ್ಲಿ ಮನುಷ್ಯನೆಂದು ಭಾವಿಸಿ ಮನುಷ್ಯ ಜೀವನದ ರಾಡಿಯಲ್ಲಿ ಮುಳುಗಿದ ನಾನು ಅರ್ಥಾತ್ ಈ ಮನಸ್ಸು ಈಗ ಅರಿತುಕೊಂಡಿದೆ. ಭಗವಂತನ ಆಗಮನ ಅರ್ಥಾತ್ ಸತ್ಯ ಜ್ಞಾನದ ಉದಯ ಬುದ್ಧಿಯಲ್ಲಾಗಿದೆ, ಶುದ್ಧ ಹೃದಯದಲ್ಲಾಗಿದೆ. ಯಾಕೆಂದರೆ
ಮನಸ್ಸಿನಿಂದ ಅಗಲಿ ಹೋದ ಸತ್ಯ ಸ್ಮೃತಿಯು ವಾಪಸ್ ಮರುಕಳಿಸುತ್ತಾ ನಾನು ಆತ್ಮ ಪುನಃ ನನ್ನ ರಾಜ್ಯದ ಅನುಭವ ಮಾಡುತ್ತಿದ್ದೇನೆ. ನನಗರಿವಾಗಿದೆ ಸ್ವಯಂ ನಾನು ರಾಜ. ನನ್ನ ಸ್ಮೃತಿಯನ್ನು ಕಳೆದುಕೊಂಡಿದ್ದೆ. ಈಗ ನನಗೆ ಅರ್ಥವಾಗಿದೆ ನಾನಾತ್ಮ ಇರುವುದೇ ರಾಜ. ಸರ್ವ ಕರ್ಮೇಂದ್ರಿಯಗಳಿಂದ ಪರೆ ಸದಾ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿರವಾದ ಸತ್ಯದಲ್ಲಿ ಅನುಭವ ಮಾಡುತ್ತಿರುವೆನು. ಅಲುಗಾಡುತ್ತಿರುವುದು ಬದಲಾಗುತ್ತಿರುವುದು ಡ್ರಾಮಾದಲ್ಲಿ ಮಾತ್ರ. ಸ್ವಯಂ ನಾನೆಂದಿಗೂ ಅಲುಗಾಡದ ಹರಿದಾಡದ ಬದಲಾಗದ ಸತ್ಯ ನಾನು, ಶಾಶ್ವತ ಸತ್ಯ. ಓಂ ಶಾಂತಿ, ಓಂ ಶಾಂತಿ.